ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ವಿಷಯ ಏನಂದರೆ, ನಮ್ಮದು ಗೋಪ್ರೋದು ಗ್ಯಾಜೆಟ್ಸ್ ಮತ್ತು ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಹೇಗೆ ಅದನ್ನು ಸೆಟ್ಟಿಂಗ್ ಮಾಡೋದು, ಅದು ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು, ಮತ್ತು ಏನೆಲ್ಲ ಅದಕ್ಕೆ ಆಕ್ಸಸರೀಸ್ ಬೇಕಾಗುತ್ತೆ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದೆ ಈ ಥರ ವಿಡಿಯೋ ಮಾಡಲಿಕ್ಕೆ ಒಂದು ಹೋಪ್ ಸಿಗುತ್ತೆ. ಹಾಗೆಯೇ ಹೇಗೆ ಇದನ್ನು ಸೆಟ್ಟಿಂಗ್ ಮಾಡೋದು ಹೇಗೆಲ್ಲ ವಿಷಯ ಈ ವಿಡಿಯೋ ತೋರಿಸ್ಕೊಡ್ತೀನಿ. ಹಾಗೆ ನೋಡ್ತಾ ಇರಿ ಈ ವಿಡಿಯೋವನ್ನು. ಸೊ ಗೈಸ್, ನನ್ನ ಹತ್ರ ಬಂದುಬಿಟ್ಟು ಇಷ್ಟು ಆಕ್ಸಸರೀಸ್ ಇದೆ. ಗೋಪ್ರೋ 11 ಹಾಗೂ ಇದರಲ್ಲಿ ಮೌಂಟ್ ಇದ್ದಿದ್ದು ಹೆಲ್ಮೆಟ್ ಮೌಂಟ್ ಇದು ಕವರ್ ಕೇಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ಅರೌಂಡು 450 ಏನೋ ಇದೆ. ಹಾಗೆ ಮೈಕ್ ಅಡಾಪ್ಟರ್ ಇದೆಯಲ್ಲ, ಅದಕ್ಕೆ ಒಂದು ಪಿನ್ ಬರುತ್ತೆ. ಮೈಕ್ ಇದೊಂದು ಪಿನ್, ಆಕ್ಸ್ ಕೇಬಲ್ ಅಂತ ಹೇಳ್ತಾರೆ. ಆಕ್ಸ್ ಇದು ಜಾಕ್, ಇದು ಬೇಕು. ಇದಿಲ್ಲ ಅಂದರೆ ನಿಮಗೆ ಮೈಕ್ ಅಡಾಪ್ಟರ್ ಹಾಕಿದರೂ ಕೂಡ ಯೂಸ್ ಆಗಲ್ಲ, ಈ ಪಿನ್ ಬೇಕೇ ಬೇಕು. ಹಾಗೆ ಇದು ರಬ್ಬರ್ ಕೇಸ್, ಇದು ಕೂಡ ಅಮೆಝಾನಲ್ಲಿ ತೆಕ್ಕೊಂಡದ್ದು. ಇದು ಮತ್ತು ಇದು ಒಟ್ಟಿಗೆ ಬರುತ್ತೆ, ಅದು ಕೊಂಬಲ್ಲಿ. ಇದು ನಿಮಗೆ ಸ್ಕ್ರೀನ್ ಗಾರ್ಡ್ ಗೋಪ್ರೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಹಾಗೆ ಇದು ನನ್ನ ಹತ್ರ ಇರುವ ಇಷ್ಟು ಗ್ಯಾಜೆಟ್ಸ್. ಅರೌಂಡ್ ಇದಕ್ಕೆ ಗೋಪ್ರೋ 11ಗೆ ನಾನು ತೆಗೆಯುವಾಗ 45,000 ಇತ್ತು. ಸೊ ಆಕ್ಸಸರೀಸ್ ಎಲ್ಲ ಸೇರಿಸಿ ಒಂದು 50-55 ತನಕ ಆಗುತ್ತೆ. ಸೊ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಗೈಸ್, ಇದು ಗೋಪ್ರೋ 11 ನೋಡ್ಬೋದು ನೀವು. ಖಾಲಿ ನಿಮಗೆ ತೆಗೆಯುವಾಗ ಶಾಪಲ್ಲಿ ಇಷ್ಟೇ ಬರೋದು. ಗೋಪ್ರೋ, ಒಂದು ಬ್ಯಾಟ್ರಿ, ಒಂದು ಚಾರ್ಜರ್, ಇಷ್ಟೇ ಬರೋದು. ಮತ್ತೊಂದು ಅಡಾಪ್ಟರ್ ಬರುತ್ತೆ. ಸೊ ನಿಮಗೆ ಶಾಪಲ್ಲಿ ತೆಗೆಯುವಾಗ ಆನ್ಲೈನಲ್ಲಿ ತೆಗೆಯುವಾಗ ನಿಮಗೆ ಇಷ್ಟೇ ಬರೋದು ಆಕ್ಸಸರೀಸ್. ಇದು ಕೂಡ ಬರಲ್ಲ. ಇದು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ತೆಕ್ಕೊಂಡದ್ದು ಕೇಸ್ ಬಾಕ್ಸ್ ಇಡಲಿಕ್ಕೆ ಅಂತ. ಸೊ ಗೋಪ್ರೋ 11 ಹೀಗೆ ಬರುತ್ತೆ. ಸೊ ನಾನು ಆಗ ಹೇಳಿದಾಗೇ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿದೆ ಅಮೆಝಾನಲ್ಲಿ. ಸೊ ನೋಡ್ಬೋದು, ಸೇಫ್ಟಿ ಪರ್ಪಸ್ಗೋಸ್ಕರ 1, 2, 3 ಸ್ಕ್ರೀನ್ ಗಾರ್ಡ್ ಹಾಕಿದ್ದೇನೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಒಂದು ಕಾಣಿಸ್ಬೋದು, SD ಕಾರ್ಡ್ ಹಾಕ್ಲಿಕ್ಕೆ ಇರುತ್ತೆ. ಸೊ ಸಿಂಪಲ್ಲಾಗಿ ಇದನ್ನು ತೆಗೆದು ಹಾಕ್ಬೋದು. ಸೊ ಇದು ಯಾಕೆ ಅಂದರೆ, ನಿಮಗೆ ಫುಟೇಜ್ ನೀವು ಏನಾದರೂ ವೀಡಿಯೋಸ್ ಅಲ್ಲಾದರೂ ಏನಾದರೂ ಶೂಟ್ ಮಾಡುವಾಗ ಇದರಲ್ಲಿ ಸ್ಪೇಸ್ ಆಗಿರುತ್ತೆ. ಸೊ ಮೆಮೊರಿ ಕಾರ್ಡ್ ಬೇಕೇ ಬೇಕು ಇದಕ್ಕೆ. ಸೊ SD ಕಾರ್ಡ್ ಬೇಕೇ ಬೇಕಾಗುತ್ತೆ ನಿಮಗೆ ಇದಕ್ಕೆ. 32 GB ಇಲ್ಲಾದರೆ 64, 120 GB ಎಷ್ಟು ಬೇಕಾದರೆ ಹಾಕ್ಬೋದು. ಸೊ ಬ್ಯಾಟ್ರಿ ಬರುತ್ತೆ ಸಿಂಗಲ್ ಒಂದು. ಈ ಬ್ಯಾಟ್ರಿಯನ್ನು ಹಾಕಬೇಕು. ಸೊ ಹೀಗೆ ಆನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಯಾವುದು ಸೆಟ್ಟಿಂಗ್ಸ್ ಕೂಡ ಚೇಂಜ್ ಬರಲ್ಲ. ಸೊ ಹೀಗೆ ಮಾಡಿ ಮೇಲಿಂದ ಸ್ಕ್ರೋಲ್ ಮಾಡಿದರೆ ನಿಮಗೆ ಹೀಗೆ ಬರುತ್ತೆ ವಿಡಿಯೋ ಮೋಡ್ ಅಂತ. ವಿಡಿಯೋ ಮೋಡನ್ನು ನೀವು ಲೋ ಅಲ್ಲಿ ಇಡ್ಬೋದು, ಹೈಯಲ್ಲಿ ಇಡ್ಬೋದು, ಎಕ್ಸ್ಟ್ರಾ ವಿಡಿಯೋ ಮೋಡಲ್ಲಿ ಇಡ್ಬೋದು. ಅದು ನಿಮಗೆ ಕ್ಲಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಆದರೆ ನಿಮಗೆ 1080 + 60 ಮೆಗಾಪಿಕ್ಸಲಲ್ಲಿ ಬರುತ್ತೆ. ಇದು ಲಾಂಗೆಸ್ಟ್ ಬ್ಯಾಟ್ರಿ. ತುಂಬ ಒಂದು ವಿಡಿಯೋ ಜಾಸ್ತಿ ಬರುತ್ತೆ. ನಿಮಗೆ ಈಗ ಒಂದು 60 ವಿಡಿಯೋ ಮಾಡ್ಬೋದು. ಸೊ ಇದರಲ್ಲಿ ಆದರೆ ನಿಮಗೆ ಅಷ್ಟು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. 4K ಬರುತ್ತೆ, ಇದು 5K ಬರುತ್ತೆ. ಸೊ ಇದು ನಿಮಗೆ ಹೇಗೆ ಬೇಕು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚಾರ್ಜಿಂಗ್ ಚಾರ್ಜರ್. ಸೊ ಇದಕ್ಕೆ ಪಿನ್ ಮಾಡಿ ಜಸ್ಟ್ ನಿಮ್ಮದು ಚಾರ್ಜರ್ಗೆ ಅಡಾಪ್ಟ್ ಮಾಡಿದರೆ ಚಾರ್ಜ್ ಆಗುತ್ತೆ.
ಸೊ ಮತ್ತೇನೆಂದರೆ ನಿಮಗೆ ಈ ಥರ ಕೇಸ್ ಬೇಕಾಗುತ್ತೆ ಲಾಗ್ ಮಾಡೋದಾದರೆ ಅಮೆಝಾನಲ್ಲಿ ಬೈ ಮಾಡ್ಬೋದು ನಿಮಗೆ ಇದಕ್ಕೆ. ಯಾಕೆಂದರೆ ವಾಯ್ಸ್ ಬೈಕಲ್ಲಿ ಮಾಡೋದಾದ್ರೆ ಈ ಅಡಾಪ್ಟರ್ ಬೇಕೇ ಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ವಾಯ್ಸ್ ಕ್ಲಿಯರ್ ಆಗೋದಿಲ್ಲ. ಸೊ ಇದಕ್ಕೆ ಅಮೆಝಾನಲ್ಲಿ ಅರೌಂಡ್ 4500 ತನಗಿರುತ್ತೆ. ಸೊ ಇದು ಹೇಗೆ ಫಿಕ್ಸ್ ಮಾಡೋದಂದರೆ ಜಸ್ಟ್ ಈ ಥರ ಓಪನ್ ಮಾಡಬೇಕು. ಕೇಸನ್ನು ಓಪನ್ ಮಾಡಿದ ಮೇಲೆ ಇದನ್ನು ತೆಗಿಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ನಿಮಗೆ ಸರಿ ಫಿಟ್ ಆಗಬೇಕಂದ್ರೆ ಇದನ್ನು ತೆಗೆದು ಇಲ್ಲಿ ತೆಗೆದು ಇದನ್ನು ಫಿಕ್ಸ್ ಮಾಡಬೇಕು ಹೀಗೆ. ಸೊ ಇದು ಲಾಕ್ ಆದಮೇಲೆ ಮೈಕ್ ಅಡಾಪ್ಟರ್ ಬರುತ್ತೆ. ಸೊ ಮೈಕ್ ಅಡಾಪ್ಟರ್ ಹೇಗೆ ಅಂದರೆ ನಿಮಗೆ ಈ ಥರ ಹಾಕಬೇಕಾಗುತ್ತೆ. ಸೊ ನಿಮಗೆ ಈ ಥರ ಬರುತ್ತೆ, ಇದು ನಿಮಗೆ ಹೆಲ್ಮೆಟ್ಗೆ. ಸೊ ಇದಕ್ಕೆ ಬೇಕಾಗುತ್ತೆ ನಿಮಗೆ ಮೈಕ್ ಹೇಗೆ ಅಂದರೆ ನಾನು ಅಮೆಝಾನಲ್ಲಿ ತಗೊಂಡದ್ದು, ಇದು ನಿಮಗೆ ಮೋನೋ ಅಂತ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಮೈಕ್ ಅಂತ ನಾನು ತಗೊಂಡಿದ್ದೆ ಲೋ ಬಜೆಟಲ್ಲಿ. ಇದು ಬೆಸ್ಟ್ 300 ಆಗುತ್ತೆ. ಮತ್ತು ಸೋನಿದು ಬರುತ್ತೆ, ಖಾಲಿ ಮೈಕಿಗೆ 1000 ರೂಪೀಸ್ ಆಗುತ್ತೆ. ಸೊ ಮೈಕ್ ಹೀಗೆ ಬರುತ್ತೆ. ಸೊ ಗೋಪ್ರೋ ಇದ್ರೆ ಸಾಕಾಗಲ್ಲ ನಿಮಗೆ, ಇದು ಪೀಸ್ ಆಕ್ಸ್ ಪೀಸ್ ಅಂತ ಹೇಳ್ತಾರೆ, ಇದು ಬೇಕೇ ಬೇಕು, ಇಲ್ಲಾಂದರೆ ನಿಮಗೆ ವಾಯ್ಸ್ ಕ್ಲಿಯರ್ ಬರೋದಿಲ್ಲ. ಸೊ ಈ ಕೇಸ್ ನಿಮಗೆ ಬೇಕೇ ಬೇಕಾಗುತ್ತೆ ಮೋಟೋ ಲಾಗಿಂಗ್ ಮಾಡೋದಾದರೆ. ಸೊ ಇದು ಅಮೆಝಾನಲ್ಲಿ ಸಿಗುತ್ತೆ, ಅರೌಂಡು 800 ತನಕ ಇದೆ. ಸೊ ಇದರಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅಂದರೆ ಇಲ್ಲಿ ಒಂದು ಬಟನ್ ಇದೆ. ಸೊ ಇದರಿಂದ ಈ 2 ಪೀಸ್ ತೆಗಿಬೇಕು, ಹಾಗೆ ಗೋಪುರದಿಂದ ಈ ಸೈಡ್ ಇದೊಂದು ಪೀಸ್ ತೆಗಿಬೇಕು. ಸೊ ನಿಮಗೆ ಹೀಗೆ ಹಾಕಿದರೆ ಸೊ ನಿಮಗೆ ಕೇಸ್ ಫುಲ್ ಕವರ್ ಆಗುತ್ತೆ. ಸೊ ಮೈಕ್ ಅಡಾಪ್ಟರ್ ಇದೆ, ಮೈಕ್ ಅಡಾಪ್ಟರ್ ಬೇಕೇ ಬೇಕು ನಿಮಗೆ. ಸೊ ಮೈಕ್ ಅಡಾಪ್ಟರ್ ನಿಮಗೆ ಹೀಗೆ ಬರುತ್ತೆ, ಹೀಗೆ ಹಾಕಿ ಹೀಗೆ ಕನೆಕ್ಟ್ ಮಾಡಬೇಕು. ಸೊ ಪರ್ಫೆಕ್ಟಾಗಿ ಕನೆಕ್ಟ್ ಆಗಿದೆ. ಸೊ ಹಾಗೆ ನಮ್ಮ ಹತ್ರ ಇರೋದು ಮೋನೋ ಆಕ್ಸ್ ಕೇಬಲ್ ಅಂತ, ಇದು ಮೈಕ್ ಮತ್ತು ಆಕ್ಸ್ ಕೇಬಲ್ ಬರುತ್ತೆ. ಸೊ ಇದು ಬೇಕೇ ಬೇಕು ನಿಮಗೆ ವಾಯ್ಸ್ ಕ್ಲಾರಿಟಿ ಬರಲಿಕ್ಕೆ. ಸೊ ಇದೊಂದು ಪೀಸ್ ಬೇಕೇ ಬೇಕು, ಖಾಲಿ ಮೈಕ್ ಇದ್ರೆ ಆಗೋದಿಲ್ಲ, ಈ ಪೀಸ್ ಬೇಕೇ ಬೇಕು ನಿಮಗೆ. ಸೊ ಹೇಗೆ ಅಂದರೆ ಇದನ್ನು ಹೀಗೆ ಇದಕ್ಕೆ ಹಾಕಬೇಕು, ಮೈಕ್ ಅಡಾಪ್ಟರ್ಗೆ ಹೀಗೆ ಹಾಕಿ ಮತ್ತು ಆಕ್ಸ್ ಕೇಬಲನ್ನು ಮೈಕ್ ಕೇಬಲನ್ನು ಹಾಕಿದರೆ ಈಗ ಕರೆಕ್ಟ್ ಕ್ಲಿಯರಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗೆಯೇ ನಿಮಗೆ ಹೆಲ್ಮೆಟ್ ಬೇಕು, ಹೆಲ್ಮೆಟ್ ಮೌಂಟ್ ನೋಡಿ ನನ್ನ ಹತ್ರ ಆಕ್ಸ್ಲೋರ್ ಇದೆ, ಒಂದು ವೇಗಲ್ ಇದೆ, 2 ಹೆಲ್ಮೆಟ್ ಇದೆ. ಸೊ ಈ ಮೌಂಟ್ ಬೇಕೇ ಬೇಕು. ಸೊ ಇದು ನಿಮಗೆ ಗೊತ್ತೇ ಇರುತ್ತೆ, ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗುತ್ತೆ, ಅರೌಂಡ್ 250 ಸಿಗುತ್ತೆ. ಸೊ ಇದಕ್ಕೆ ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಬೋದು, ಹಾಗೆ ಗೋಪ್ರೋ ಇನ್ಸ್ಟಾ ಯಾವುದು ಸಹ ಹಾಕ್ಬೋದು. ಸೊ ಸಿಂಪಲ್ ಈಸಿ ಇದನ್ನು ಇನ್ಸ್ಟಾಲ್ ಮಾಡೋದು. ಸೊ ಇದನ್ನು ತೆಗೆದು ಜಸ್ಟ್ ಇದಕ್ಕೆ ಫಿಟ್ ಮಾಡಿದರೆ ಸಾಕು, ನಿಮ್ಮದು ಮೋಟೋ ಲಾಗಿಂಗ್ ಸೆಟಪ್ ರೆಡಿ ಆಗುತ್ತೆ. ಸೊ ಇಷ್ಟೇ, ನಿಮಗೆ ಬೇರೇನಿಲ್ಲ. ಒಂದು ಸ್ಮಾಲ್ ವಿಡಿಯೋ ಮಾಡಿದೆ, ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.